ಇದು SSGD 2025 ಮ್ಯಾಥ್ಸ್ ಕ್ವಶನ್ ಪೇಪರ್ ಆಗಿರ್ತದ. ಅಂಡ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಫಸ್ಟ್ ನೋಡ್ರಿ ಇಲ್ಲಿ LCM ಮೇಲೆ ಕ್ವಶನ್ ಕೇಳಿದಾರ. 28, 60, 120, 135 LCM 4 ಕ್ಯಾನ್ಸಲ್ ಆಗ್ತದ. 4 7 28, 4 1 4 5 20, 4 30 ಅಂಡ್ 135 ಅದೇ ರೀತಿ ಬರೀ. ಅಂಡ್ 5 ಕ್ಯಾನ್ಸಲ್ ಆಗ್ತದ. 7 ಅದೇ ರೀತಿ, 5 3 5 6 30, 5 2 10, 5 7 35. ಅಂಡ್ ನೆಕ್ಸ್ಟ್ 3 3 1 3 2 3 9 27. ನೀ ಯಾವುದೇ ನಂಬರ್ ಕ್ಯಾನ್ಸಲ್ ಆಗಂಗಿಲ್ಲ. 4 × 5 × 3 × 7 × 2 × 9 ಇದು ನಮ್ಗ LCM ಆಗಿರ್ತದ. 4 5 20, 20 × 3 60, 60 × 7 6 7 42, 420, 420 × 2 840, 840 × 9 8 9 72, 7200, 9 4 36 360, 7260, 7560 LCM ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಒಂದು ಎಕ್ಸಾಮ್ ಒಳಗಡೆ ಇನ್ ಅನ್ ಎಕ್ಸಾಮಿನೇಷನ್ ದೇರ್ ವೇರ್ 3 papers ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ 3 ಪೇಪರ್ಗಳು ಇರ್ತಾವ. 2 papers ಆಫ್ ಇಂಗ್ಲಿಷ್, ಇಂಗ್ಲಿಷ್ದು 2 ಪೇಪರ್ಗಳು ಇರ್ತಾವ. 1 ಪೇಪರ್ ಆಫ್ ಸೈನ್ಸ್. ಓಕೆ, ಸೈನ್ಸ್ 1 ಪೇಪರ್ ಇರ್ತದ. ಆಲ್ ಪೇಪರ್ಸ್ ವೇರ್ 100 ಮಾರ್ಕ್ಸ್. ಎಲ್ಲಾ ಪೇಪರ್ಗಳು 100 ಮಾರ್ಕ್ಸ್ ಇರ್ತಾವ. ಎಷ್ಟು ಇವು 3 2 5 6 ಪೇಪರ್ಗಳು ಇರ್ತಾವ. ಪ್ರತಿಯೊಂದು 100 ಮಾರ್ಕ್ಸ್ ಇರ್ತಾವ. ಅಂದ್ರೆ ಟೋಟಲ್ 600 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದ. ಎಸ್ ಗಾಟ್ 60% ಆಫ್ ಮ್ಯಾಥಮೆಟಿಕ್ಸ್, 70% in English and 50% in science. What was the percentage of marks in all papers? Maths ದಾಗ 60% ಅಂತಂದ್ರೆ 60% 3 ಪೇಪರ್ ಅದಾವ. ಇಂಟು 3 ಅಂತಂದ್ರೆ 180 ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅದು. ಅಂಡ್ ನಂತರ 70% in English ಅಂತಂದ್ರೆ ಇಂಗ್ಲಿಷ್ 2 ಪೇಪರ್ ಅದಾವ. 70 × 2 140 ಮಾರ್ಕ್ಸ್ ಇಂಗ್ಲಿಷ್ ಇದು ಅದು. ಅಂಡ್ ಅದಾದ ನಂತರ ಸೈನ್ಸ್ 50% ಅಂದ್ರೆ ಒಂದ ಎಕ್ಸಾಮ್ ಐತ್ರಿ, 50 ಮಾರ್ಕ್ಸ್ ಆಯ್ತು. ಎಷ್ಟಾಯ್ತು ಟೋಟಲ್? 9 18 17 370 ಮಾರ್ಕ್ಸ್ ಆಯ್ತು. ಒಟ್ಟು 600ಕ್ಕೆ 370 ಮಾರ್ಕ್ಸ್ ಅಂತಂದ್ರೆ 100ಕ್ಕೆ ಎಷ್ಟ? ಕ್ಯಾಲ್ಕುಲೇಷನ್ 0 0 ಕ್ಯಾನ್ಸಲ್. 6 1 6 6 36, 10 ಉಳಿತು, 6 1 6, 4 ಉಳಿತು, 6 5 30, 6 6 36, 61.67% ಏನಾಗ್ತದ ಒಟ್ಟು ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಗ್ತಾವ. ಬೇಸಿಕ್ ಕ್ಯಾಲ್ಕುಲೇಷನ್ ಐತೆ, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಎಲ್ಲ ಅದ. ಅಂಡ್ ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಅಂಡ್ ನೆಕ್ಸ್ಟ್ ಕ್ವಶನ್ a number is first decreased by 15%. ಮೊದಲಿಗೆ 15% ಡಿಕ್ರೀಸ್ ಆಗ್ತದ. ಫಸ್ಟ್ಲಿ ಡಿಕ್ರೀಸ್ಡ್ ಬೈ 15% and then increased by 20%. ನಂತರ 20% ಇನ್ಕ್ರೀಸ್ ಆಗ್ತದ. and then the number so obtained is 78 more than the original number. ಓಕೆ, ಅಂದ್ರೆ ಒರಿಜಿನಲ್ ನಂಬರ್ ಕಿಂತ 78 ಹೆಚ್ಚೈತೆ ಅಂತ. ಅಂದ್ರೆ 100% ಇತ್ತು ಮೊದಲ, 15% ಡಿಕ್ರೀಸ್ ಅಂದ್ರೆ ಇದ್ರದ್ದು 85% ಆಯ್ತು. 20% ಇನ್ಕ್ರೀಸ್ಡ್ ಅಂತಂದ್ರೆ ಇದ್ರದ್ದು 120% ಆಯ್ತು. ಕ್ಯಾಲ್ಕುಲೇಷನ್ 00 ಕ್ಯಾನ್ಸಲ್. 26 120, 25 100, 5 1 5 1 5 7 35, 17 6 67 42 ಅಂತಂದ್ರೆ 102% ಆಯ್ತು. 100% ಇರುವಂತ ಒಂದು ನಂಬರ್ 102% ಆಯ್ತು ಅಂತಂದ್ರೆ ಇದಕ್ಕಿಂತ 2% ಐತಿ. 2% ಅಂತಂದ್ರೆ 78 ಕೊಟ್ಟ ನಾವು 78 ಮೋರ್. 2% ವ್ಯಾಲ್ಯೂ 78 ಅಂತಂದ್ರೆ 100% ಅಂತಂದ್ರೆ ಇದ್ರದ್ದು 50 ಮಲ್ಟಿಪ್ಲಿಕೇಶನ್. ಇದಕ್ಕೆ 50 ಇಂಟು ಮಾಡಿದ್ವು ಅಂತಂದ್ರೆ ನಮಗ ಫಸ್ಟ್ ನಂಬರ್ ಸಿಗ್ತದೆ. ಓಕೆ, ಇಂಟು 78 × 5 ಅಂತಂದ್ರೆ 7 5 35,
350 8 5 40 350 40 390 ಮುಂದೊಂದು 0 3900 ಮೊದಲನೇ ಸಂಖ್ಯೆ ಆಗಿರ್ತದ 3900 ಮೊದಲ ಸಂಖ್ಯೆ ಆಗಿರ್ತದ. Okay, next question. Rate of simple interest ada. If at same rate of interest in 2 years, the simple interest is 42 rupees and compound interest is 51 years. Then what is the principal ಅಂತಂದಾಗ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ 2 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಂದ್ರ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಡಿಫರೆನ್ಸ್ ಸಿಗ್ತೈತಿ 42 ಪ್ಲಸ್ ಮತ್ತೆ 51 ಡಿಫರೆನ್ಸ್ ಎಷ್ಟು 9. ಎಸ್ ಐ ಮತ್ತು ಸಿ ಐ ಮತ್ತು ಎಸ್ ಐ ಡಿಫರೆನ್ಸ್ 9 ರೂಪಾಯಿ ಕೊಟ್ಟಾರ 2 ವರ್ಷಕ್ಕೆ. ಡಿಫರೆನ್ಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಐತಿ. 2 ವರ್ಷದ ಡಿ ಇಸ್ ಈಕ್ವಲ್ಸ್ ಟು ಪಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಸ್ಕ್ವೇರ್. ಇಲ್ಲಿ ನಮಗೆ ಏನೇನೈತಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಐತಿ. ಡಿ ಎಷ್ಟೈತಿ 9 ಐತಿ. ಪ್ರಿನ್ಸಿಪಲ್ ನಮಗ ಎಷ್ಟು ಕೊಟ್ಟಾರ ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 2 ಸೇಮ್ ಅದ ಅಂಡ್ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ 51 ಐತಿ. ಸಿಂಪಲ್ ಇಂಟ್ರೆಸ್ಟ್ 42 ಐತಿ. 2 ವರ್ಷದ 42 ಸಿಂಪಲ್ ಇಂಟ್ರೆಸ್ಟ್ ಅಂದ್ರ 1 ವರ್ಷದ 21 ರೂಪಾಯಿ ಇಂಟ್ರೆಸ್ಟ್ ಆಗಿರ್ತೈತಿ. 21 ರೂಪಾಯಿ 100ಕ್ಕೆ ಅಂತಂದ ಕೊಟ್ಟಿರ್ಲಿಲ್ಲ ಅಂದ್ರೂ ಕೂಡ 21 ರೂಪಾಯಿ 1 ವರ್ಷದ ಇಂಟ್ರೆಸ್ಟ್ ಅಂತಂದ್ರೆ ಇಲ್ಲಿ ನಮಗ ದೆನ್ ವಾಟ್ ಈಸ್ ದಿ ಪ್ರಿನ್ಸಿಪಲ್ ಅಂತಂದಾಗ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಈ ಒಂದು ಫಾರ್ಮುಲಾದೊಳಗಡೆ ಆಡ್ ಮಾಡ್ಬೋದಾ ಇಲ್ಲ ಅಂತಂದ್ ನೋಡ್ರಿ. ಜಸ್ಟ್ ಡಿ ಇಸ್ ಈಕ್ವಲ್ಸ್ ಟು ಪಿ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಸ್ಕ್ವೇರ್ ದಿಂದ ಬರ್ದಿದ್ದೇನೆ ಇಲ್ಲಿ ನೋಡ್ರಿ. ಜಸ್ಟ್ if at a same rate of interest in 2 years, the simple interest is 42 rupees. SI 42 rupees ಐತಿ. ಕಾಂಪೌಂಡ್ ಇಂಟ್ರೆಸ್ಟ್ 51 rupees ಐತಿ. ಓಕೆ, ಅಥವಾ SI is equals to PRT divided by 100 ಐತಿ. SI 41 ಐತಿ. ಟೈಮ್ 2 ವರ್ಷ ಐತ್ರಿ ಎರಡೂ ಕಡೆ. ಓಕೆ, ಸೇಮ್ ಇದ ಹೊಳಿ ಬರುವಂತದ್ದು. ಅಂಡ್ ಇಲ್ಲಿ ವಾಟ್ ಈಸ್ ದಿ ಪ್ರಿನ್ಸಿಪಲ್ ಅಂತಂದು ಕೊಟ್ಟಾರ. ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದಾಗ difference D is equals to PR square divided by 100 square. 9 rupees difference ada ಅಥವಾ SI is equals to PRT divided by 100 ಐತೆ. ಇದರಿಂದ ಬರ್ತದನ SI 42 ಐತಿ. ಪ್ರಿನ್ಸಿಪಲ್ ರೇಟ್ ಆಫ್ ಇಂಟ್ರೆಸ್ಟ್ ಟೈಮ್ 2 ವರ್ಷ ಡಿವೈಡೆಡ್ ಬೈ 100. ಇಲ್ಲಿ 2100 ಆಗ್ತೈತಿ. PR ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 2100 ಆಗ್ತದೆ. ಅಂಡ್ ಇಲ್ಲಿ ಪಿ ಆರ್ ಇರೋದ್ರಿಂದ ಅಮೌಂಟ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ರೇಸ್ಟ್ ಟಿ 2 ವರ್ಷದ. ಅಂಡ್ ಇಲ್ಲಿ ಅಮೌಂಟ್ ಎಸ್ ಐತೆ ಅನ್ನೋದು ಗೊತ್ತಿಲ್ಲ. ಪ್ರಿನ್ಸಿಪಲ್ ಪ್ಲಸ್ ಅಮೌಂಟ್ ಅದ ಅಥವಾ ಇಲ್ಲಿ ಆಪ್ಷನ್ ವೆರಿಫೈ ಮಾಡೋದ್ರಿಂದ ಆಗ್ತದೆ ನೋಡ್ರಿ. ಪ್ರಿನ್ಸಿಪಲ್ 49 ಬರೋದ್ರಿಂದ ಡಿ 49 ರೇಟ್ ಆಫ್ ಇಂಟ್ರೆಸ್ಟ್ ಸ್ಕ್ವೇರ್ ಐತಿ ಡಿವೈಡೆಡ್ ಬೈ 100 ಸ್ಕ್ವೇರ್ ಅಂಡ್ 9 ಡಿವೈಡೆಡ್ ಬೈ 49 ಈಕ್ವಲ್ ಟು ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಸ್ಕ್ವೇರ್ ಆಗ್ತದ. ಇಂಟು ಇಲ್ಲ ಇಲ್ಲಿ 9 ಇಂಟು 100 ಸ್ಕ್ವೇರ್ ಡಿವೈಡೆಡ್ ಬೈ 49 ಆರ್ ಸ್ಕ್ವೇರ್. ಆರ್ ಎಲ್ಲ ತರದ ಸ್ಕ್ವೇರ್ ರೂಟ್ ಇದು 100 ಇದು 7. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ 300 ಡಿವೈಡೆಡ್ ಬೈ 7 ರೇಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ಓಕೆ, ಇದರಿಂದ 42 ರೂಪೀಸ್ ಸಿಂಪಲ್ ಇಂಟ್ರೆಸ್ಟ್ ಬಂತು ಅಂತಂದ್ರೆ ನಮಗ ಆನ್ಸರ್ ಬರ್ತದ. ಅಥವಾ ಪ್ರಿನ್ಸಿಪಲ್ 49 ರೂಪೀಸ್ ಇಟ್ಕೊಂಡು SI is equals to PRT divided by 100. SI ನಮಗ 42 ರೂಪೀಸ್ ಬರಬೇಕು. ಪ್ರಿನ್ಸಿಪಲ್ 49 ಇದ್ದಾಗ ರೇಟ್ ಆಫ್ ಇಂಟ್ರೆಸ್ಟ್ 300 divided by 7 ಇದ್ದಾಗ ಟೈಮ್ 2 ವರ್ಷ ಇದ್ದಾಗ. ಓಕೆ, ಮತ್ತೆ ಡಿವೈಡೆಡ್ ಬೈ 100. 00 ಕ್ಯಾನ್ಸಲ್. 7 1 7 49 7 3 21 21 2 42 ರೂಪಾಯಿ SI ಬರೋದ್ರಿಂದ ಇದೇ ಆಪ್ಷನ್ ನಮ್ಗಿಲ್ಲಿ ಬರ್ತದ.
ಅಂಡ್ ಇಲ್ಲಿ ಒಂದು ಡಿ ಇಸ್ ಈಕ್ವಲ್ಸ್ ಟು ಪಿ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಸ್ಕ್ವೇರ್ ಮೆಥಡ್ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಅಂಡ್ ನಾವ್ ಇಲ್ಲಿ ಏನೇ ಇದ್ರೂ ಕೂಡ ಆಪ್ಷನ್ ವೆರಿಫಿಕೇಶನ್ ಮೆಥಡ್ ದಿಂದ ಬರ್ಬೇಕಾಗತೈತಿ. ಅಂಡ್ ಆಪ್ಷನ್ ವೆರಿಫಿಕೇಶನ್ ಮೆಥಡ್ ಯೂಸ್ ಮಾಡ್ರೆ ಪ್ರಿನ್ಸಿಪಲ್ ಅಂದ್ರೂ ಕೂಡ ಎರಡು ಸೇಮ್ ನಮಗೆ ಬೇಕಾಗಿರೋದ್ರಿಂದ ಮೊದಲ ಸ್ಕ್ವೇರ್ ನಂಬರ್ ಇಲ್ಲಿ ಯೂಸ್ ಮಾಡಿ. ಸ್ಕ್ವೇರ್ ನಂಬರ್ ಯೂಸ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಅದು ನಮ್ಗೆ ವೆರಿಫೈ ಆಯ್ತು ಅಂತಂದ್ರೆ ನಮ್ಗೆ ಅದ ಆನ್ಸರ್ ಆಗಿರ್ತದೆ. ಮಂದರ್ ಹ್ಯಾಸ್ 2 grandsons, Ketan and Tushar. 11-year-old Ketan gets some money from Mandar's wealth and 12-year-old Tushar gets the rest of the money. Okay, Mandar, Tushar ಮತ್ತು Ketan. But Ketan and Tushar will get money only when they turn 22 years old. Okay, ಇವ 11 ವರ್ಷದವ ಅದಾನ, ಇವ 12 ವರ್ಷದವ ಅದಾನ. ಬಟ್ ಇವ್ರು 22 ವರ್ಷ ಆಯ್ತಂದ್ರ ಅವ್ರಿಗೆ ಅಮೌಂಟ್ ಸಿಗ್ತಾರ. ಟಿಲ್ ದೆನ್ ಮನಿ ಇಸ್ ಇನ್ ಬ್ಯಾಂಕ್ ಗೆಟಿಂಗ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ 8% ಕಾಂಪೌಂಡೆಡ್ annually. When both turn 22, they receive the same amount. How much had Mandar given Tushar initially? Okay, total ಇವ 11 22 ಅಂದ್ರೆ ಇಲ್ಲಿ 11 years and ಇಲ್ಲಿ 10 years. Okay, and rate of interest, if the total money with Mandar was 24,700 ಅಂತಂದ್ರೆ ಇಲ್ಲಿ ಮಂದರ್ ಹ್ಯಾಸ್ 24,700 ಅಂತಂದ್ರೆ ಈ ಮೊತ್ತವನ್ನ ಏನ್ ಮಾಡ್ರಿ, ಇದು 11 years ಇದು 10 years ಅಂದ್ರೆ 11 ಮತ್ತು 10 ರೇಷಿಯೋದಾಗ ಡಿವೈಡ್ ಮಾಡಿ. 24,700 ಡಿವೈಡೆಡ್ ಬೈ 21 21 ಒಂದ್ಲೆ 21 ಒಂದ್ಲೆ ಅಂಡ್ ಇಲ್ಲಿ 3 ಉಳಿತು ಅಂಡ್ 37 ಆಯ್ತು, 21 ಒಂದ್ಲೆ ಅಂಡ್ ಇಲ್ಲಿ ನಮಗ ನೆಕ್ಸ್ಟ್ ತುಷಾರಂದ ಎಷ್ಟದ ಮನಿಲಿ ಅಂತಂದ್ರೆ ಇಂಟು 11 ಐತೆ ಅಂಡ್ ಅದು ಮಲ್ಟಿಪ್ಲೈ ಮಾಡ್ರೆ ಎಷ್ಟು ಆನ್ಸರ್ ಬರ್ತದ ನೋಡ್ರಿ. ಇಲ್ಲಿ 37 ಅಂತಂದ್ರೆ 21 ಹೋಯ್ತು ಅಂತಂದ್ರೆ ಇನ್ನು 16 ಉಳಿತು. 160 ಅಂತಂದ್ರೆ 21 160 21 ಎಂಟ್ಲಿ 168 ಆಗ್ತದ. 21 7 ಓಕೆ 7 2 14 147 ಆಗ್ತೈತಿ ಅಂಡ್ ಸಮಥಿಂಗ್ ಇದು ಎಷ್ಟು ಬರ್ತದ ನೋಡ್ರಿ ಅಂಡ್ ಮಲ್ಟಿಪ್ಲೈ ಮಾಡ್ರಿ ಇದಕ್ಕ ಅಂಡ್ ಅದು 12,825 rupees ಯಾರಿಗೆ ಕೊಡ್ತಾನ, ತುಷಾರ್ಗೆ ಕೊಡ್ತಾನ. ಓಕೆ, next question, what is the cost price of an article which is sold for 1,566 with 8% profit? Okay, 1,566 ರೂಪಾಯಿ ಮಾರ್ತಾನೆ. what is the cost price ಅಂದ್ರೆ ಕೊಂಡ ಬೆಲೆ ಏನು, ಒಂದು ವೇಳೆ ಅದನ್ನ 1,566 ರೂಪಾಯಿ ಮಾರಿದಾಗನು ಕೂಡ 8% ಪ್ರಾಫಿಟ್ ಇರ್ತೈತೆ ಅಂತ. ಅಂದ್ರೆ ಮಾರಿದ ನಂತರನು ಇದ್ರಾಗ 8% ಪ್ರಾಫಿಟ್ ಐತಿ ಅಂದ್ರೆ ಇದು 108% ವ್ಯಾಲ್ಯೂ. ನಮಗೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕಾಗಿತ್ತು ಅಂದ್ರೆ 100% ವ್ಯಾಲ್ಯೂ ಬೇಕಾಗಿತ್ತು. ಓಕೆ, ಅಂಡ್ 1,566 ಅನ್ನೋದು 108% ಅಂತಂದ್ರೆ ಇದ್ರದ್ದು 100% ವ್ಯಾಲ್ಯೂ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಇಲ್ಲಿ 108 ಒಂದಲೆ 108 ಒಂದಲೆ ಅಂಡ್ ಅಥವಾ ಇದು ಮತ್ತಿಲ್ಲಿ 108 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಇಲ್ಲಿ ಎಷ್ಟು ಉಳಿತು, 48 ಉಳಿತು. 48 ಅಂದ್ರೆ 486. ಓಕೆ, 486 ಉಳಿತು. 108 ನಾಲ್ಕಲೆ 432 ಆಗ್ತೈತಿ. 432 ಅಂತಂದ್ರೆ 54 ಉಳಿತು, 0.0 ಬಂತು. 108 5 540 ಬರ್ದೈತಿ. ಓಕೆ, 0.5 ಅಂತಂದ್ರೆ ಟೋಟಲ್ ಕ್ಯಾನ್ಸಲ್ ಆಗಿ ಹೋಯ್ತು ಅಂಡ್ ಇಲ್ಲಿ ಮಲ್ಟಿಪ್ಲೈ ಆಯ್ತಂದ್ರ 1450 ಇಲ್ಲಿ ನಮ್ಗ ಆನ್ಸರ್ ಬರ್ತದ. ಕಾಸ್ಟ್ ಪ್ರೈಸ್ ಎಷ್ಟಾಗಿತ್ತು, 1,450 ರೂಪಾಯಿ ಕಾಸ್ಟ್ ಪ್ರೈಸ್ ಆಗಿತ್ತು.
₹1,450. ₹1,450 ಇಲ್ಲಿ ಕಾಸ್ಟ್ ಪ್ರೈಸ್ ಆಗಿತ್ತು. ಅಂಡ್ ನಮಗ ₹1,566 ಮಾರ್ತಾರಂತಂದ್ರೆ ಅದ್ರೊಳಗೆ 8% ಪ್ರಾಫಿಟ್ ಆಗಿರ್ತದೆ. Two numbers are in the ratio of 4:9. Two numbers are in the ratio of 4:9 ಅಂತಂದಾಗ ಎರಡು ಸಂಖ್ಯೆಗಳದಾವ, ಅವುಗಳನ್ನ 4:9 ರೇಷಿಯೋದೊಳಗಡೆ ಡಿವೈಡ್ ಮಾಡ್ಬೇಕು. ನಂತರ ಇಫ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ ದಮ್ ಈಸ್ 24, ಅವುಗಳ ಮೀನ್ ಪ್ರಪೋರ್ಷನ್ 24 ಐತಿ ಅಂತಂದ್ರೆ ಫೈಂಡ್ ದ ಪಾಸಿಟಿವ್ ಡಿಫರೆನ್ಸ್ ಬಿಟ್ವೀನ್ ದಿ ನಂಬರ್ಸ್. ಈಗ 4 ಓಕೆ, 2 ನಂಬರ್ಸ್, 2 ನಂಬರ್ಗಳದಾವ, 4:9 ಅದಾವ, ಅವುಗಳದ ಮೀನ್ ಪ್ರಪೋರ್ಷನಲ್ ಈ ಏನ್ ರೇಷಿಯೋ ಐತ್ಲ ಇತರದ ಮೀನ್ ಪ್ರಪೋರ್ಷನ್ ತಗೊಳ್ರಿ. ಇಲ್ಲ ಅಂದ್ರೆ ಈ ಸಂಖ್ಯೆಗಳು ಯಾವ್ಯಾವ ಆಗ್ತಾವ, 4x ಮತ್ತು 9x ಆಗ್ತೈತಿ. 4x ಮತ್ತು 9x ದ ಮೀನ್ ಪ್ರಪೋರ್ಷನ್ ಏನಾಗ್ತೈತಿ? ಮೀನ್ ಪ್ರಪೋರ್ಷನ್ ಶಾರ್ಟ್ಕಟ್ ಏನ್ರಿ? ಸ್ಕ್ವೇರ್ ರೂಟ್ ಆಫ್ AB ಅಲ್ಲ, ಸ್ಕ್ವೇರ್ ರೂಟ್ ಆಫ್ AB ಮೀನ್ ಪ್ರಪೋರ್ಷನ್. ಅಥವಾ ಅದಕ್ಕಿಂತ ನೋಡ್ರಿ ಮೀನ್ ಪ್ರಪೋರ್ಷನ್ ಸ್ಕ್ವೇರ್ ರೂಟ್ ಆಫ್ AB ಶಾರ್ಟ್ಕಟ್ ಹೇಳಿದೇನೆ. ಅಂದ್ರೆ ಮಿಡಲ್ ಯಾವ್ದೋ ಒಂದು ನಂಬರ್ ಇರ್ತೈತಿ ಅನ್ನ, ಮಿಡಲ್ ಯಾವ್ದೋ ಒಂದು ನಂಬರ್ ಇರ್ತೈತ್ರಿ, ಅದು 24 ಐತಿ. 24 ಅಂತಂದು ಕೊಟ್ಟಾರ. ಓಕೆ, ಈ 24 ಅಂತಂದ್ರ 4x ರೇಷೋ 24 ಪ್ರಪೋರ್ಷನ್ 24:9x ಅನ್ನಂಗಿದೆ. ಅಂದ್ರ ಆ ಸಂಖ್ಯೆಗಳು ಎರಡು ಸಿಗ್ತಾವ ಡೈರೆಕ್ಟ್ಲಿ. 4x ಡಿವೈಡೆಡ್ ಬೈ 24 ಈಕ್ವಲ್ ಟು 24 ಡಿವೈಡೆಡ್ ಬೈ 9x ಆಯ್ತು. ಅಂಡ್ ಇಲ್ಲಿ 9x ಇಂಟು 4x 9 36 ಇಂಟು x ಸ್ಕ್ವೇರ್ ಆಯ್ತು. 24 ಇಂಟು 24 6 6 36 6 4 24 6 1 6 4 24 x ಸ್ಕ್ವೇರ್ ವ್ಯಾಲ್ಯೂ 16 ಅಂತಂದ್ರ x ವ್ಯಾಲ್ಯೂ 4 ಆಯ್ತು. x ವ್ಯಾಲ್ಯೂ 4 ಆಯ್ತಂದ್ರ ಆ ಸಂಖ್ಯೆಗಳು 4 4 16 9 4 36 ಅಂದಂಗಾಯ್ತು. ಆ ಸಂಖ್ಯೆಗಳು 16 ಮತ್ತು 36 ಅಂತಂದ್ರೆ ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ 20 ಆಗಿರ್ತದೆ. ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 20. ಓಕೆ, ಬರ್ಕೊಳ್ರಿ.
Okay, next, two trains having lengths of 210 meter and 140 meter are running speeds at 80 km per hour and 150 km per hour respectively in the same direction ಅಂತಂದ. ಓಕೆ, ಟ್ರೈನ್ಗಳದ ಎರಡು ಟ್ರೈನ್ಗಳದಾವ ಅಂಡ್ ಒಂದು 210 meter ಅದ ಅಂಡ್ ಇನ್ನೊಂದು ಟ್ರೈನ್ 140 meter ಅದ. ಎರಡು ಕೂಡ ಸೇಮ್ ಡೈರೆಕ್ಷನ್, ಒಂದು 80 km per hour ರೆಸ್ಪೆಕ್ಟಿವ್ಲಿ ಅಂತಂದಾಗ ಇದಕ್ಕೆ ಸಂಬಂಧಪಟ್ಟಂತದ್ದು ಇನ್ನೊಂದು 150 km per hour in the same direction. The time taken by the faster train to coming from behind to completely cross the other train ಅಂದಾಗ ಒಂದು ಇನ್ನೊಂದನ್ನ ಟ್ರೈನ್ ಅನ್ನ ಕ್ರಾಸ್ ಮಾಡ್ಬೇಕಂದ್ರೆ ಎರಡು ಟ್ರೈನ್ ಲೆಂತ್ ಗಳನ್ನ ಕೂಡ್ಸ್ಕೋಬೇಕು. ಅದ್ ಯಾಕೆ ಅನ್ನೋದು ಕ್ಲಿಯರ್ಲಿ ಹೇಳ್ತೇನೆ ಕೇಳ್ರಿ. ಒಂದ್ ಟ್ರೈನ್ ಬಿಹೈಂಡ್ ಇತ್ತಂದ್ರೆ ಇಲ್ಲಿಂದ ಟೈಮ್ ಸ್ಟಾರ್ಟ್ ಆಗ್ತೈತಿ ಅಂಡ್ ಈ ಟ್ರೈನ್ ಎಂಜಿನ್ ಇಲ್ಲಿ ಬಂತಂದ್ರೆ ಜಸ್ಟ್ ಈ ಟ್ರೈನ್ ಉದ್ದದಷ್ಟು ಅದು ಕ್ರಾಸ್ ಮಾಡಿರ್ತೈತಿ. ಅಂಡ್ ಇದು ಪೂರ್ತಿ ಕ್ರಾಸ್ ಆಗ್ಬೇಕಂದ್ರೆ ಲಾಸ್ಟ್ ಇತರದ ಕ್ರಾಸ್ ಮಾಡುವಂತ ಟ್ರೈನ್ ಲಾಸ್ಟ್ ಡಬ್ಬಿ ಕ್ರಾಸ್ ಆಗಿರ್ಬೇಕಂದ್ರೆ ಕ್ರಾಸ್ ಮಾಡುವಂತ ಟ್ರೈನ್ ಡಿಸ್ಟೆನ್ಸ್ ಅಷ್ಟು ಕವರ್ ಮಾಡ್ಬೇಕು. ಅಂದ್ರೆ ಒಟ್ಟು ಟೋಟಲ್ ಇವ್ ಎರಡು ಟ್ರೈನ್ ಡಿಸ್ಟೆನ್ಸ್ ಎಷ್ಟ್ ಐತಿಲ್ಲ ಅಷ್ಟು ಅದು ಕ್ರಾಸ್ ಮಾಡ್ಬೇಕಾಗ್ತಿ. ಅಂಡ್ ಎಷ್ಟ್ ಐತಿದು 210 plus 140 ಅಂತಂದ್ರೆ 350 meter ಡಿಸ್ಟೆನ್ಸ್ ಕ್ರಾಸ್ ಮಾಡ್ಬೇಕು ಇದು. ಅಂಡ್ ಇವೆರಡು ಕೂಡ್ಸ್ಕೊಳ್ರಿ, ಇವೆರಡು ಕೂಡ ಮೈನಸ್ ಮಾಡ್ಕೊಳ್ರಿ. ಯಾಕಂದ್ರೆ ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಪ್ಲಸ್. ಓಕೆ, ರಿಲೇಟಿವ್ ಸ್ಪೀಡ್ ಸೇಮ್ ಡೈರೆಕ್ಷನ್ ಇದ್ದಾಗ ರಿಲೇಟಿವ್ ಸ್ಪೀಡ್ ಮೈನಸ್ ಆಗ್ಬೇಕು, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ರಿಲೇಟಿವ್ ಸ್ಪೀಡ್ ಪ್ಲಸ್ ಆಗ್ಬೇಕು. ರಿಲೇಟಿವ್ ಸ್ಪೀಡ್ ಏನಾಗ್ತೈತಿ 80 ಮೈನಸ್ ಆಯ್ತಂದ್ರೆ 70 km per hour. 70 ಇದ್ದದ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ 5/18 ಮಲ್ಟಿಪ್ಲೈ ಆಗ್ಬೇಕು. ಇದೇನಾಯ್ತು 350 ಡಿವೈಡ್ ಬೈ 18 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅಂಡ್ ನಮಗ ಟೈಮ್ ಎಷ್ಟ ಅಂತಂದು ಕೇಳಿದಾರ. ಓಕೆ, ಟು ಕಂಪ್ಲೀಟ್ಲಿ ಕ್ರಾಸ್ ಟೈಮ್ ಟೇಕನ್ ಎದ್ರೊಳಗಡೆ ಮಿನಿಟ್ಸ್ ಒಳಗಡೆ ಎಷ್ಟು ಮಿನಿಟ್ ಟೈಮ್ ತಗೊಳ್ತದ ಕ್ರಾಸ್ ಆಗ್ಲಿಕ್ಕೆ ಅಂತಂದ್ರೆ ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ 350 meter divided by speed 350 divided by 18 meter per second. 350 into 18 divided by 350 ಆದಾಗ ಕ್ಯಾನ್ಸಲ್ ಆಗ್ತದ. 18 seconds ನಮಗ ಇಲ್ಲಿ ಆನ್ಸರ್ ಉಳಿತದ. 18 seconds ಅನ್ನ ಮಿನಿಟ್ ದಾಗ ಬರಿಬೇಕು ಅಂತಂದ್ರೆ 18 seconds ಅನ್ನ ಮಿನಿಟ್ ಒಳಗಡೆ ಹೆಂಗ್ ಬರೀತೆ, ಸೆಕೆಂಡ್ಸ್ ಇದ್ದದ್ದು ಮಿನಿಟ್ ಒಳಗಡೆ ಹೆಂಗ್ ಆಗ್ಬೇಕು ಅಂತಂದ್ರೆ ಡಿವೈಡ್ ಬೈ 60 ಆಗ್ಬೇಕು, ಇಂಟು 60 ಆಗ್ಬೇಕು. ಡಿವೈಡೆಡ್ ಬೈ 60 ಆಗ್ಬೇಕು. ಓಕೆ, 6 3 18 6 10 3/10 ಮಿನಿಟ್ ಆಗ್ತದ. 3/10 ಮಿನಿಟ್ ಅಂತಂದ್ರೆ 0.3 ಮಿನಿಟ್ ಆಗ್ತದ ಆನ್ಸರ್. 0.3 ಮಿನಿಟ್. Okay, next question. The price of the petrol increases by 85%. Okay, per liter price 85% increase agite. By what percent should its consumption be reduced such that the expenditure increases by 48% only? 100% ಮೊದಲ ಪ್ರೈಸ್ ಇತ್ತು, 85% ಇನ್ಕ್ರೀಸ್ ಆಯ್ತು ಅಂದ್ರೆ 185% ಆಯ್ತು ರೇಟ್ ಪರ್ ಲೀಟರ್. ಈಗ ಎಕ್ಸ್ಪೆಂಡಿಚರ್ ಓನ್ಲಿ 48% ಅಂದ್ರೆ 148 ರೂಪಾಯಿ ಅಂದ್ರೆ 185 ರೂಪಾಯಿ ಪರ್ ಲೀಟರ್ ರೇಟ್ ಇದ್ದಾಗ ಓನ್ಲಿ 48 ರೂಪಾಯಿ ಖರ್ಚು ಮಾಡತ್ತಾರ ಅವ್ರು. ಅಂದ್ರೆ 185 ರೂಪಾಯಿ ಎಷ್ಟು ರೂಪಾಯಿದಷ್ಟು ಕಡಿಮೆ ಪೆಟ್ರೋಲ್ ಸಿಕ್ತು ನೋಡ್ರಿ. 48 ಕ್ಯಾನ್ಸಲ್ ಆಯ್ತು ಅಂದ್ರೆ ಮೈನಸ್ ಆಯ್ತು ಅಂದ್ರೆ ಎಷ್ಟು ಉಳಿತು 35 2 37 ಲೀಟರ್. ಅಂಡ್ ಇದಕ್ಕೆ 100ಕ್ಕೆ ಎಷ್ಟು? ಓಕೆ, 37 ಒಂದ್ಲೆ 3 5 15 5 ಕ್ಯಾನ್ಸಲ್ ಆಗ್ತಿದೆ ನೋಡ್ರಿ. 37 5 185 ಆಗ್ತಿದ್ದೀರಿ. ಅಂಡ್ 5 ಒಂದ್ಲೆ 5 2 20% ಅಲ್ಲಿ ವಸ್ತುವನ್ನ ಯೂಸ್ ಮಾಡೋದ್ರೊಳಗಡೆ ಅಥವಾ ಕನ್ಸಂಪ್ಷನ್ ಅನ್ನ ರೆಡ್ಯೂಸ್ ಮಾಡ್ಬೇಕ್ರಿ ಅಂದಾಗ ಬ್ಯಾಲೆನ್ಸ್ ಆಗ್ತದ.
ಇದು ಬಹಳಷ್ಟು ಕಡೆ ಕೇಳ್ತಾರ ಕ್ವಶನ್, ಶಾರ್ಟ್ಕಟ್ ಆಗಿ ಬಿಡಿಸ್ರೆ ಅಂಡ್ ಲೆಂದಿ ಹೆಂಗ್ ಬಿಡಿಸ್ಬೇಕು ಅಥವಾ ಇದನ್ನ ಅರ್ಥ ಆಗೋ ರೀತಿ ಒಳಗಡೆ ಹೇಳು ಅಂತಂದ್ರೆ ಕೂಡ ಹೇಳ್ತೇನೆ. ನೆಕ್ಸ್ಟ್ ಕ್ವಶನ್, A can do a piece of work in 32 days and B can do in 48 days. They work together for 8 days. Okay, 48 ಮತ್ತು 32 the LCM, 48 ಮತ್ತು 32 ದ LCM ಕಂಡಿಡಿರೆ ಅದು ಟೋಟಲ್ ವರ್ಕ್ ಆಗ್ತದ. 48 ಮತ್ತು 32 ದ LCM 4 12 4 8 ಅಥವಾ 8 ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದ ಅಥವಾ 16 ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದ. ಓಕೆ, 16 3 48 16 2 32 16 3 48 2 96 ಯೂನಿಟ್ ಕೆಲಸ ಐತಿ ಅಂದಂಗ. ಈ 96 ಯೂನಿಟ್ ಕೆಲಸ 96 ಯೂನಿಟ್ ವರ್ಕ್. ಈ 96 ಯೂನಿಟ್ ವರ್ಕ್ ಅನ್ನ ಇವ್ರು 32 ಅಂತಂದ್ರೆ 32 3 48 2 ಪರ್ ಯೂನಿಟ್ ಪರ್ ಅವರ್ ಅಥವಾ ಪರ್ ಡೇ ಐತಲ್ಲ, ಪರ್ ಡೇ 3 ಯೂನಿಟ್, ಪರ್ ಡೇ 2 ಯೂನಿಟ್. ಓಕೆ, ದೇ ವರ್ಕ್ ಟುಗೆದರ್, ಎ ಅಂಡ್ ಬಿ ವರ್ಕ್ ಟುಗೆದರ್ 8 days ಅಂದ್ರೆ 3 + 2 5 ಯೂನಿಟ್ ಪರ್ ಡೇ ದಂಗ 8 5 40 ಯೂನಿಟ್ 8 ದಿವಸದೊಳಗಡೆ ಮುಗಿದಿದ್ದ ಕೆಲಸ. ಇನ್ನು ಉಳಿತಷ್ಟು 56 ಯೂನಿಟ್ ಉಳಿದದ. ಈ 56 ಯೂನಿಟ್ ಅಂಡ್ ದೆನ್ ಎ ಗೋಸ್ ಅವೇ, ಎ ಕೆಲಸ ಬಿಡ್ತಾನ, ಬಿ ಒಬ್ಬ ಕಂಟಿನ್ಯೂ ಮಾಡ್ತಾನ. ಇನ್ ಹೌ ಮಚ್ ಟೈಮ್ ವಿಲ್ ಬಿ ಫಿನಿಶ್ ದ 60% ಆಫ್ ದಿ ರಿಮೈನಿಂಗ್? 56ರದ 60% ಎಷ್ಟು ಆಗ್ತೈತಿ? 23 25. ಓಕೆ, 60%. 56 3 5 3 15 150 6 3 18 168 ಡಿವೈಡ್ ಬೈ 5 ಯೂನಿಟ್ ಕೆಲಸ ಬಿ ಫಿನಿಶ್ ಅಂತಂದ್ರೆ ಬಿ ಪರ್ ಡೇ ಎಷ್ಟು ಯೂನಿಟ್ ಮಾಡ್ತಾರ? 2 ಯೂನಿಟ್. ಓಕೆ, ಇದಕ್ಕೆ ಡಿವೈಡೆಡ್ ಬೈ 2 ಅಂತಂದ್ರೆ ನಂಬರ್ ಆಫ್ ಡೇಸ್ ಸಿಗ್ತದೆ. ಡಿವೈಡೆಡ್ ಬೈ 2 168 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 2 ಅಂತಂದ್ರೆ 1 ಡಿವೈಡೆಡ್ ಬೈ 2 ಆಗ್ತೈತಿ. 2 1 2 8 2 4 84 ಡಿವೈಡೆಡ್ ಬೈ 5 ಡೇಸ್ ಆಗ್ತೈತಿ. ಅಂಡ್ ಇದನ್ನ 8 1 8 3 ಉಳಿತು 34, ಸಾರಿ 5 1 5 3 ಉಳಿತು 34, 5 6 30, 4 ಉಳಿತು ಡಿವೈಡ್ ಬೈ 5 ದಿನ 16.45 ದಿನದೊಳಗಡೆ ಬಿ ಇದ್ದವ ಉಳಿದಿದ್ದ ಕೆಲಸವನ್ನ ಮುಗಿಸ್ತಾನ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಬೋರ್ಡ್ ಮಾಸ್ ಒಳಗಡೆ ಫಸ್ಟ್ ಬ್ರಾಕೆಟ್ ಒಳಗಡೆ ಇವು ಎರಡು ಸಾಲ್ವ್ ಮಾಡ್ಕೊಡ್ರಿ. 8 6 48 ಇತರದ ವ್ಯಾಲ್ಯೂ 6 ಬತ್ತು ಅಂಡ್ 7 7 49 ಅಂಡ್ 4 10 40 7 - 3 4 ಅಂಡ್ 10 × 4 40 40 + 7 47 × 6 6 4 24 6 7 42 240 + 42 ಅಂಡ್ 282 is the answer. 282 ನಮಗ ಆನ್ಸರ್ ಆಗ್ತದೆ. 287 ಇಲ್ಲಿ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, determine the 4-digit number that is exactly divisible by 15 25 40 and 75 ಅಂತಂದಾಗ ಸಿಂಪಲ್ ರೀ. 15 25 40 75ರ ಲಸ ಕಂಡುಹಿಡಿಯೋದು. LCM 15 25 40 75 LCM ಏನಾಗ್ತದ? LCM 15 25 40 75 25 ಒಂದಲೆ ಅಥವಾ 5 ರಿಂದ 5 3 15 5 5 5 8 5 15
ಮತ್ 5 3 5 1 8 5 3 3 3 1 8 3 1 ಓಕೆ 8 3 24 24 5 120 125 12 60 LCM ಏನ್ ಬರ್ತದ 600 ಬರ್ತದೆ 4 digit largest number 9999 and 600 ಡಿವೈಡ್ ಮಾಡ್ರೆ 600 1 600 ಆಯ್ತು 9 9 3 ಅಂಡ್ ಮತ್ತೆ 9ಗಳನ್ನು 6 6 36 3600 9 9 9ರಾಗ 6 ಕಳೆದ್ರ 3 0 ಅಂದ್ರೆ 399 ಇದ್ರಾಗ ಇರ್ಲಿಲ್ಲ ಅಂತಂದ್ರ ಇದು ಕಂಪ್ಲೀಟ್ಲಿ 0 ಆಗ್ತಿತ್ತು ಶೇಷ 0 ಬಂತಂದ್ರ ಕಂಪ್ಲೀಟ್ಲಿ ಭಾಗ ಹೋಗೋದಲ್ಲ ಓಕೆ ಶೇಷ ಅಂದ್ರೆ 0 ಅಂದ್ರ 9999ರಾಗ 399 ಮೈನಸ್ ಮಾಡಿ 0 0 6 9 9600 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅದು ಕಂಪ್ಲೀಟ್ಲಿ LCM ಲೇ ಭಾಗ ಹೋಗೋದು ಕಂಪ್ಲೀಟ್ಲಿ LCM ಲೇ ಭಾಗ ಹೋಗೋದಂತಂದ್ರ ಮೀನಿಂಗ್ ಏನಂತಂದ್ರ ಇವೆಲ್ಲಾ ಸಂಖ್ಯೆಲೆ ಭಾಗ ಹೋಗೋದಂತಂದ್ರ ಎಲ್ಲಾ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆ ಅಂತಂದ ಶೇಷವನ್ನ ಮೈನಸ್ ಮಾಡ್ಕೊಂಡ್ ಬಿಟ್ರೆ ಅದೇ ಆನ್ಸರ್ ಆಗಿರ್ತದ ಓಕೆ ಕೋನ್ ಮೇಲೆ ಕ್ವಶನ್ ಅದ ಅದ್ ನೋಡ್ರಿ a dishonest shopkeeper promises to sell his goods at the cost price only ಯಾವ್ದು ಬೆಲೆಗೆ ಖರೀದಿ ಮಾಡಿ ತರ್ತಾನ ಅದೇ ಬೆಲೆಗೆ ಸೆಲ್ ಮಾಡುವಂತ ಒಂದು ಪ್ರಾಮಿಸ್ ಮಾಡ್ತಾನ however he uses a weight actually weights 46% less than the return on it find his profit percentage ಅಂತ ಎಷ್ಟು ಪರ್ಸೆಂಟೇಜ್ ಬರ್ದಿರ್ತಿದಿಲ್ಲ ಅದ್ರ ಮೇಲೆ 46% ಕಡಿಮೆಲೆ ಅವ ಕೊಡ್ತಾನ ಅಂದ್ರೆ ಇಲ್ಲಿ 1000 ಗ್ರಾಮ್ ಬರ್ದಿತ್ತಂತಂದ್ರೆ ಅದ್ರ ಮೇಲೆ 46% ಲೆಸ್ ಅಂತಂದ್ರೆ ಎಷ್ಟು 54% ಅಲ್ಲ 540 ಗ್ರಾಮ್ ಅಷ್ಟೇ ಕೊಡ್ತಿರ್ತಾನ ಅಂದ್ರೆ 1000 ಗ್ರಾಮಕ್ಕೆ 1000 ರೂಪಾಯಿ ಕೊಟ್ಟು ತಂದಿದ್ದಂದ್ರೆ 1000 ರೂಪಾಯಿಕ ಮಾರಕ್ ಹೇಳ್ತಾನ ಬಟ್ ಅವ ಫಾಲ್ಸ್ ವೇಟ್ ಯೂಸ್ ಮಾಡ್ತಾನ 540 ರೂಪಾಯಿ ಅಷ್ಟೇ ಕೊಡ್ತಾನ 540 ಗ್ರಾಮದ ಕಾಸ್ಟ್ ಪ್ರೈಸ್ ಏನಾಗ್ತಿದ್ರಿ 540 ರೂಪಾಯಿ ಆಗ್ತಿತ್ತು ಅಂದ್ರೆ 1000 ರೂಪಾಯಿ ಅಂತಂದು ವಸ್ತುವಿಗೆ ಹೇಳ್ತಾನ 540 ರೂಪಾಯಿದ ಅಷ್ಟೇ ವಸ್ತು ಕೊಡ್ತಾನ ಅವಾಗ 540 ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಆಯ್ತು ವಸ್ತು ಎಷ್ಟು ಕೊಟ್ಟಾನ ಅಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು 540 ರೂಪಾಯಿಕ ಅವಾಗ 460 ರೂಪಾಯಿ ಲಾಭ ಆಯ್ತು ಇನ್ನು 100ಕ್ಕೆ ಎಷ್ಟು ಲಾಭ ಅಂತಂತ 540 ರೂಪಾಯಿಕ ಅವಾಗ 460 ರೂಪಾಯಿ ಲಾಭ ಆಯ್ತು ಓಕೆ ಅಂಡ್ ಇದು 0 0 ಕ್ಯಾನ್ಸಲ್ ಮತ್ತಿಲ್ಲಿ 2 ಕ್ಯಾನ್ಸಲ್ ಆಗ್ತದೆ 2 2 2 3 2 17 ಅಂಡ್ 2300 ಡಿವೈಡೆಡ್ ಬೈ 17 17 1 17 1 ಇಲ್ಲಿ 17 ಆಗ್ತೈತಿ ಓಕೆ ಅಂಡ್ 17 1 17 ಅಂತಂದ್ರೆ 6 ಉಳಿತು 60 ಆಯ್ತು 60 ಅಂದ್ರ 17 ಎಷ್ಟಲೇ ಆಗ್ತಿದ್ರೆ ಇಲ್ಲಿ 6 ಉಳಿತು 60 ಆಯ್ತು 60 ಅಂತಂದ್ರ 17 3 51 ಓಕೆ ಇಲ್ಲಾದ್ರೂ ಕ್ಯಾಲ್ಕುಲೇಷನ್ ಏನಾದ್ರು ಚೇಂಜಸ್ ಐತೆ ನೋಡ್ರಿ ಯಾವ್ದು 27 ಆಗ್ಬೇಕು ಸಾರಿ 27 ಆಗ್ಬೇಕಲ್ಲ ಹಾ 27 ಎಷ್ಟಲೇ ನೋಡ್ರಿ ಇದ 8 ಕ್ಯಾನ್ಸಲ್ ಆಗ್ತೈತೆ 8 2 16 8 7 56 160 56 ಎಷ್ಟು ಆಗ್ತೈತೆ 216 ಆಗ್ತೈತಿ 216 8 2 16 160 56 ಆ ಕಡೆ 40 ಓಕೆ ಈ ಕಡೆ 116 ಆಗ್ತೈತಿ ಅಂಡ್ 116 ಅಂತಂದ್ರೆ ಆ ಕಡೆ 140 ಉಳಿತು 27 5 ಓಕೆ 5 ಡಿವೈಡ್ ಬೈ 27% ಓಕೆ 85.5 27% ಏನಾಗ್ತದ ಅವಾಗ ಪ್ರಾಫಿಟ್ ಆಗ್ತದ ಓಕೆ ಇದು ಇಂಪಾರ್ಟೆಂಟ್ ರೀ ಈಗಾಗಲೇ ನಾ ಕಾನ್ಸೆಪ್ಟ್ ಒಳಗಡೆ ಕೂಡ ಹೇಳಿದ್ದೇನೆ ಕಾನ್ಸೆಪ್ಟ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ ಓಕೆ ಡಿಸ್ಆನೆಸ್ಟ್ ಶಾಪ್ಕೀಪರ್ ಅಂತಂದಾಗ ನೆಕ್ಸ್ಟ್ ಕ್ವಶನ್ ದ ಅವರೇಜ್ ವೇಟ್ ಆಫ್ ಗೋಪಾಲ್
ಅಕ್ಷಯ್ ಅತುಲ್ ಈಸ್ 46. ಇವ್ರ 3 ಜನರದ ಗೋಪಾಲ್ ಅಕ್ಷಯ್ ಮತ್ತು ಅತುಲ್ 46 kg ಅವರೇಜ್ ಐತಿ. ಇಂಟು 3 ಮಾಡ್ರ ಅಂತಂದ್ರ ಟೋಟಲ್ ವೇಟ್ ಸಿಗ್ತೈತಿ. ಇಂಟು 3 ಮಾಡಿದ್ವಿ ಅಂತಂದ್ರ ಟೋಟಲ್ ವೇಟ್ 6 3 18 4 3 120 ಪ್ಲಸ್ 18 138 kg. ಟೋಟಲ್ ಈ 3 ಜನರದ ಟೋಟಲ್ kg ಆಯ್ತು. ಇಫ್ ದ ಅವರೇಜ್ ವೇಟ್ ಆಫ್ ಗೋಪಾಲ್ ಅಂಡ್ ಅಕ್ಷಯ್, ಗೋಪಾಲ್ ಪ್ಲಸ್ ಅಕ್ಷಯ್ ಇಬ್ಬರದ ಎಷ್ಟ 40 kg ಅಂತಂದ್ರ ಇವ್ರ ಇಬ್ಬರದ 80 kg ಆಯ್ತು. ಓಕೆ ಅಂಡ್ ಅಕ್ಷಯ್, ಓಕೆ ಅಂಡ್ ಇಲ್ಲಿ ಅಕ್ಷಯ್ ಪ್ಲಸ್ ಅತುಲ್ ಅಂಡ್ ಇವ್ರದ ಇಬ್ಬರದು ಅವರೇಜ್ ಎಷ್ಟಾಯ್ತು 90 ಆಗ್ತಿತ್ತಿಲ್ಲ ಇಲ್ಲಿ 45 ಅಡ್ಲೆ 90 kg. ಅಂಡ್ ಇವ್ ಎರಡು ಕೂಡಿಸಿದ್ವು ಅಂತಂದ್ರೆ 90 80 ಎಷ್ಟು ಆಗ್ತೈತಿ 170 kg ಆಗ್ತೈತಿ. ಇದ್ರೊಳಗಡೆ ಗೋಪಾಲ್ ಪ್ಲಸ್ ಅತುಲ್ ಪ್ಲಸ್ ಅಕ್ಷಯ್ 2 ಸಲ ವೇಟ್ ಆಗಿತ್ತು. ಇಲ್ಲಿ 3 ಜನರದ ವೇಟ್ 138 kg. ಇಲ್ಲಿ ಅಕ್ಷಯ್ 2 ಟೈಮ್ಸ್ ಅಲ್ಲಿ ಕನ್ಸಿಡರ್ ಆಯ್ತಂತಂದ್ರೆ 1 ಟೈಮ್ ನಾವು ಇದ್ರೊಳಗ 138 ಕಳೆದು ಅಂತಂದ್ರೆ ಅಕ್ಷಯ್ 1 ಟೈಮ್ kg ಸಿಗ್ತೈತಿ. 1 ಟೈಮ್ ಎಷ್ಟು ವೇಟೇಜ್ ಸಿಗ್ತೈತಿ ಅಂಡ್ 138 ಕಳೆದು ಅಂತಂದ್ರೆ ಎಷ್ಟು ಆಗ್ತೈತ್ರಿ 32 kg ಆಗ್ತೈತ್ರಿ ಅಕ್ಷಯಿಂದ. ಅಕ್ಷಯ್ನ ಅವರೇಜ್ ವೇಟ್ 32 kg. ಓಕೆ ಇಲ್ಲಿ ಇದ್ರದ ಶಾರ್ಟ್ಕಟ್ ನ ಈಗಾಗಲೇ ಹೇಳಿದ್ದೇನೆ. 2 ಸಕ್ಸೆಸಿವ್ ಡಿಸ್ಕೌಂಟ್ ಇದ್ದಾಗ ಆನ್ಸರ್ ನಮಗ ಇಲ್ಲಿ ವಿಚ್ ಆಫ್ ದಿ ಆಫರ್ ಈ ರೀತಿ ಕ್ವಶನ್ ಕೊಟ್ಟಾಗ ನಮಗೆ ಈಸಿ ಐತ್ರಿ ಆಪ್ಷನ್. ಓಕೆ ನಾ ಈಸಿ ಶಾರ್ಟ್ಕಟ್ ಹೇಳಿದ್ದೇನೆ. ಶಾರ್ಟ್ಕಟ್ ಏನಂತಂದ್ರ ವಿಚ್ ಸ್ಕೀಮ್ ಆಫರ್ಸ್ ದ ಮೋಸ್ಟ್ ಡಿಸ್ಕೌಂಟ್ ಟು ದಿ ಸ್ಟೂಡೆಂಟ್. ಯಾವ್ದು ಜಾಸ್ತಿ ಡಿಸ್ಕೌಂಟ್ ಕೊಡ್ತೈತಿ ಅಂತಂದ್ರ ಯಾವ ತರದ ಡಿಫರೆನ್ಸ್ ಜಾಸ್ತಿ ಇರ್ತೈತಿ ಆ ಡಿಸ್ಕೌಂಟ್ ಜಾಸ್ತಿ ಆಗಿರ್ತೈತಿ ಅಂತ ನಿಮಗ್ ನಾ ಈಗಾಗಲೇ ಹೇಳಿದೆ. ಓಕೆ ಏರಿಕೆ ಕ್ರಮದಾಗ ಬರೀರಿ ಅಥವಾ ಲೀಸ್ಟ್ ಡಿಸ್ಕೌಂಟ್ ಯಾವ್ದು ಕೊಡ್ತೈತಿ ಅಂತಂದ್ರೆ ಇಲ್ಲಿ ಇದ್ರೊಳಗಡೆ ಒಂದನೇದು ಲೀಸ್ಟ್ ಡಿಸ್ಕೌಂಟ್ ಯಾವ್ದು ಒಂದನೇದು. ಯಾವ್ದು ಡಿಫ್ರೆನ್ಸ್ ಇಲ್ಲಿ ನೋಡ್ರಿ 35 32 ಕೂಡಿಸಿದ್ರೆ 40% ಬರ್ತೈತಿ. 10 30 40% ಬರ್ತೈತಿ. 25 15 30% 40% ಬರ್ತೈತಿ. 20 20 40% ಬರ್ತೈತಿ. ಎಲ್ಲಾರು ಟೋಟಲ್ ಸೇಮ್ ಕೊಟ್ಟಿರ್ತಾರ. ಪ್ಲಸ್ ಏನ್ ಕೊಟ್ಟಿರ್ತಾರ ಅಲ್ಲಿ ಒಂದ್ ಸ್ವಲ್ಪ ಅಂದ್ರ ಕಾಮನ್ ಇದ್ದದ್ದು ಈಕ್ವಲ್ ಡಿವೈಡ್ ಆಗಿದ್ದು ಕೊಟ್ಟಿರ್ತಾರ. ಸ್ವಲ್ಪ ಡಿಫ್ರೆನ್ಸ್ ಇದ್ದದ್ದು ಕೊಟ್ಟಿರ್ತಾರ. ಅಂದ್ರೆ ಲಾರ್ಜ್ ಡಿಫ್ರೆನ್ಸ್ ಯಾವ್ದು ಇರ್ತೈತಿಲ್ಲ ಅದ ಜಾಸ್ತಿ ಡಿಸ್ಕೌಂಟ್ ನಮಗ್ ಕೊಡ್ತೈತ್ರಿ. ಅದು ಶಾರ್ಟ್ಕಟ್. ಇಲ್ಲೇನು ಟೈಮ್ ನಮಗ್ ಬೇಕಾಗಿಂಗ. ಓಕೆ 5 ಸೆಕೆಂಡ್ ನಮಗ ಆನ್ಸರ್ ಸಿಂಪಲ್. ಇಂಥ ಒಂದ್ ನಿಮಗ 4-5 ಕ್ವಶನ್ ಬಂದು ಅಂತಂದ್ರ ಟೈಮ್ ಯಾಕೆ ಕವರ್ ಆಗಂಗಿಲ್ಲ. ಹಿಂಗ್ ಬರೆಯುವಂತ ಕ್ವಶನ್ಗಳನ್ನ ನೀವು ಐಡೆಂಟಿಫೈ ಮಾಡಿ ಅಕಸ್ಮಾತ್ ಇಲ್ಲಿ ನಿಮ್ಗ ಇದ ಕ್ವಶನ್ ನೀವು ಸಾಲ್ವ್ ಮಾಡಿ ಬಿಡಿಸ್ಬೇಕಂತಂದ್ರ ಮಿನಿಮಮ್ ನಿಮಗ 1.5 ನಿಮಿಷ ಬೇಕು ಅಥವಾ 1.5 ನಿಮಿಷ ಬೇಕು. 1.5 ನಿಮಿಷ ನೀವು ಟೈಮ್ ಸೇವ್ ಮಾಡಿದಂಗ ಆಯ್ತಲ್ಲ. ಅಂಡ್ ಅವು ಶಾರ್ಟ್ಕಟ್ ಗಳನ್ನ ನೆನ್ಪಿಟ್ಕೊ. ನೆಕ್ಸ್ಟ್ a man goes to Ahmedabad from Kolkata at a speed of 9 km/h. Ahmedabad to Kolkata 9 km/h. Returns Kolkata to Ahmedabad at 18 km/h. Same route. What is the average speed of the entire journey? Average ಏನಾಗ್ತೈತಿ ಅಂತಂದ್ರೆ ಸ್ಪೀಡ್ ಗಳು ಅಷ್ಟ ಕೊಟ್ಟಾಗ ಅವರೇಜ್ ಯಾವ ರೀತಿ ಕಂಡುಹಿಡಿಯೋದ್ರಿ 9 ಮತ್ತು 18ರದ LCM ತೆಗೀರಿ. 18 ಯೂನಿಟ್ ಡಿಸ್ಟೆನ್ಸ್ ಐತಿ. 9 2 18 18 1 18 ಇದು ಟೈಮ್ ರೀ. ಟೈಮ್ ಇದು ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ 18 2 36 ಡಿವೈಡೆಡ್ ಬೈ ಟೋಟಲ್ ಟೈಮ್ 2 + 1 3. ಓಕೆ 3 1 3 12 km/h ನಮಗೆ ಏನಾಗ್ತದ ಅವರೇಜ್ ಡಿಸ್ಟೆನ್ಸ್ ಆಗ್ತೈತಿ. ಅವರೇಜ್ ಸ್ಪೀಡ್ 2 ತರ ಬರ್ತಾವ. ಒಂದು ಸ್ಪೀಡ್ ಗಳು ಅಷ್ಟೇ ಕೊಡ್ತಾರ ಸೇಮ್ ಡಿಸ್ಟೆನ್ಸ್. ಇನ್ನೊಂದು ಬೇರೆ ಬೇರೆ ಡಿಸ್ಟೆನ್ಸ್ ಗಳು ಕೊಡ್ತಾರ. ಆವಾಗ ಓಕೆ ಅಲ್ಲಿ ಟೈಮ್ ಅರೆ ಕೊಡ್ಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಅದ್ರ ಜೊತೆಗೆ ಡಿಸ್ಟೆನ್ಸ್ ಸ್ಪೀಡ್ ಅರೆ ಕೊಡ್ಬೇಕಾಗ್ತೈತಿ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಇಸ್ ದಿ ಅವರೇಜ್ ಸ್ಪೀಡ್. ಅಂಡ್ ನಮಗ ನೆಕ್ಸ್ಟ್ ಕ್ವಶನ್ ಆ ಸಂಖ್ಯೆಗಳನ್ನ ನಾವಿಲ್ಲಿ ಕಂಡಿಡ್ಯಾಕ ಹೋದ್ವು ಅಂತಂದ್ರೆ ತಪ್ತೇವೆ. ಆ ಸಂಖ್ಯೆಗಳನ್ನ ಕಂಡಿಡ್ಯಾಕ ಹೋದ್ವು ಅಂತಂದ್ರೆ ನಾವಿಲ್ಲಿ ತಪ್ತೇವೆ. ಒಂದು ಅವುಗಳ ಮೊತ್ತ 132 ಅಂತಂದ್ರೆ ಇಲ್ಲಿ HCF ಅಂದಾಗ ನಮಗ ಸಿಂಪಲ್ ಕಾನ್ಸೆಪ್ಟ್ ನೆನಪಿರ್ಲಿ. HCF 11 ಅಂತಂದಾಗ
ಅವುಗಳ ಡಿಫರೆನ್ಸ್ ಏನೈತಿ ನೋಡ್ರಿ, ಅವುಗಳ ಡಿಫರೆನ್ಸ್ ಮಲ್ಟಿಪಲ್ ಆಫ್ 11 ಇರ್ತೈತ್ರಿ, ಮಲ್ಟಿಪಲ್ ಆಫ್ 11. HCF 11 ಆಗಿದ್ದಾಗ ಡಿಫರೆನ್ಸ್ 11 ಮಲ್ಟಿಪಲ್ ಆಗಿರ್ತೈತ್ರಿ. 11 ಮಲ್ಟಿಪಲ್ 22 ಅಂತಂದಾಗ ಅಥವಾ 11 ಕೂಡ ಆಪ್ಷನ್ ಐತ್ರಿ ನಮಗೆ. 11 ತಗೊಂಡ ನಮಗೆ ಡಿಫರೆನ್ಸ್ ತಗೊಂಡ್ ಇಲ್ಲಿ ನೋಡ್ರಿ, ಜಸ್ಟ್ ಚೆಕ್ ಮಾಡಿ. ಓಕೆ, ಪ್ಲಸ್ 132 ಆಗ್ಬೇಕು, ಪ್ಲಸ್ 132 ಆಗ್ಬೇಕು. ಇವಾಗ ನಾವು 42ಕ್ಕಿಂತ ಜಾಸ್ತಿ ನಂಬರ್ ಅಂತಂದ್ರೆ 44 ತಗೊಳ್ರಿ. ಇದು ಯಾವ್ದು 11 ಮಲ್ಟಿಪಲ್ ಐತಿ, 11ರಿಂದ ಡಿವೈಡ್ ಆಗೋದು. ಇದಕ್ಕೆ 22 ಕೂಡ್ಸ್ರಿ 66 ಆಗ್ತೈತಿ. ಓಕೆ, ಇದು ಎಷ್ಟು ಆಗೈತಿ ನೋಡ್ರಿ ಎಡತರ ನಡುವ ಇದನ್ನ 6 4 10 6 4 10 110 ಆಗ್ತಿದ್ರಿ. 55 77 ನೋಡ್ರಿ, 55 77 ಡಿಫ್ರೆನ್ಸ್ ಕೂಡ್ಸ್ಕೊಡ್ರಿ 132 ಬರ್ತೈತಿ. ಓಕೆ, ಡಿಫ್ರೆನ್ಸ್ ಇವೆರಡು ಕೂಡ್ಸ್ಕೊಂಡ್ರಿ ಅಂತಂದ್ರೆ ಡಿಫ್ರೆನ್ಸ್ 22 ಬರ್ದೈತಿ. ಅಂಡ್ 42ಕ್ಕಿಂತ ನಂಬರ್ ಜಾಸ್ತಿ ಇದಾವ್, 2 ಮತ್ತು 11 ಮಲ್ಟಿಪಲ್ ಆಗ್ತಾವ. ಆ ರೀತಿ ನಾವು ಚೆಕ್ ಮಾಡಿದಾಗ ಇದ್ರ ನಡುವೆ 11 ಡಿಫರೆನ್ಸ್ ಬರುವಂತ ಸಿಗಂಗಿಲ್ಲ ನಮಗ್. ಆದ್ರಿಂದ ಮೊದಲು ಚೆಕ್ ಮಾಡ್ಬೇಕಾದದ್ದು 11 ಮಲ್ಟಿಪಲ್, ಡಿಫರೆನ್ಸ್ ಕೂಡ 11 ಮಲ್ಟಿಪಲ್ ಆಗಿರ್ತೈತಿ. ಆಪ್ಷನ್ ಫಿಕ್ಸ್ ಆದಾಗ ನಾವು ಇಲ್ಲಿ ಏನ್ ಮಾಡ್ಬೋದು, ಆಪ್ಷನ್ ವೆರಿಫೈ ಮಾಡ್ಬೋದು. ಓಕೆ, ಆದ್ರಿಂದ ಆಪ್ಷನ್ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಪ್ರಪೋರ್ಷನಲ್ ಆಫ್ 16 and 48. 16 48ರ ಥರ್ಡ್ ಪ್ರಪೋರ್ಷನ್ 16/48 equal to 48 by x. x equal to 48 into 48 divided by 16. 16 only 16 48. x equal to 4 3 12 128 3 24 144 ಆಗ್ತೈತಿ. x ವ್ಯಾಲ್ಯೂ 144. ಓಕೆ, ಥರ್ಡ್ ಪ್ರಪೋರ್ಷನ್, ದ ಥರ್ಡ್ ಪ್ರಪೋರ್ಷನ್ ಶಾರ್ಟ್ಕಟ್ ಏನಾಗ್ತೈತಿ, b square divided by a ಆಗ್ತೈತಿ. b square divided by a. Third proportion b square divided by a. Second proportion square root of ab. Okay, ಇವುಗಳ ನಿಮಗೆ ನೆನಪಿರಲಿ. ಅಂಡ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ನೆಕ್ಸ್ಟ್ ಸೆಷನ್ ಒಳಗಡೆ ಸಾಲ್ವ್ ಮಾಡೋಣ.